ಇವತ್ತೊಂದು ಸ್ಟೋರಿ ಇದೆ. ಸ್ಟೋರಿ ಒಂದು ರಾಖಿ ಮೇಲೆ. ರಾಖಿ ಅಂದರೆ KGF ಅಲ್ಲಿ ಬರೋ ರಾಖಿ ಅಲ್ಲ, ಇದು ಹಿಮಾಚಲದ ರಾಖಿ. ನಾವು ಸಾಮಾನ್ಯವಾಗಿ ನಮ್ಮ ಮನೆಗಳ ಹತ್ರ ರಾತ್ರಿ ಹೊತ್ತು ನಾಯಿ ಬೊಗಳಿದ್ರೆ ಏನಂತ ಅನ್ಕೊತೀವಿ? ಯಾರೋ ಕಳ್ಳ ಬಂದಿರಬೇಕು, ಇಲ್ಲ ಗಿವ್ವ ಏನಾದರೂ ಓಡಾಡ್ತಾ ಇರಬೇಕು, ಅದನ್ನ ನೋಡಿ ನಾಯಿ ಬೊಗಳ್ತಾ ಇದೆ ಅಂತ ಅನ್ಕೊತೀವಿ ಅಲ್ವಾ? ಅಂದರೆ ಇಲ್ಲೊಂದು ನಾಯಿ ಇದೆ. ಈ ನಾಯಿ ಬೊಗಳಿರೋದ್ರಿಂದ ಗ್ರಾಮದಲ್ಲಿರೋ 67 ಜನ ಬದುಕಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಮುಂಗಾರು ಮಳೆ ಅಕ್ಷರಶಃ ಸಾವಿನ ಮಳೆಯಾಗಿ ಪರಿಣಮಿಸಿದೆ. ಭೂಕುಸಿತ, ಹಠಾತ್ ಪ್ರವಾಹ, ಇದರಿಂದ ಇಡೀ ರಾಜ್ಯವೇ ತತ್ತರಿಸಿ ಹೋಗಿದೆ. ಈಗಾಗಲೇ 70ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ರೆ ಹಲವಾರು ಮಂದಿ ನಾಪತ್ತೆ ಆಗಿದ್ದಾರೆ. ಮನೆಗಳು ಸಂಪೂರ್ಣ ಜಲಸಮಾಧಿಯಾಗಿದೆ. ಅಕ್ಷರಶಃ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಹಿಮಾಚಲ ಪ್ರದೇಶ. ಇಂಥ ಭೀಕರ ದುರಂತಗಳ ನಡುವೆ ಹೃದಯಸ್ಪರ್ಶಿ ಘಟನೆ ಒಂದು ನಡೆದಿದೆ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಗ್ರಾಮವೊಂದರಲ್ಲಿ ಒಂದು ನಾಯಿ ದೇವರಂತೆ ಬಂದು ಜನರ ಜೀವ ಉಳಿಸಿದೆ. ಏನಿದೆ ಘಟನೆ ಬನ್ನಿ ನೋಡೋಣ. ಮಂಡಿ ಜಿಲ್ಲೆಯ ಧರಂಪುರ್ ಪ್ರದೇಶದ ಸಿಯಾತಿ ಗ್ರಾಮದಲ್ಲಿ ಜೂನ್ 30ನೇ ತಾರೀಕು ಮಧ್ಯರಾತ್ರಿ ಇಡೀ ಊರಿನ ಜನ ಎಲ್ಲ ಗಾಢ ನಿದ್ರೆಯಲ್ಲಿ ಇರ್ತಾರೆ. ಹೊರಗೆ ಮಾತ್ರ ಧಾರಾಕಾರವಾಗಿ ಮಳೆ ಬರ್ತಾ ಇರುತ್ತೆ. ಆಗ ಸಮಯ ಮಧ್ಯರಾತ್ರಿ ಸುಮಾರು 12ರಿಂದ 1 ಗಂಟೆ ಆಗಿರುತ್ತೆ. ಅದೇ ಗ್ರಾಮದ ನಿವಾಸಿ ನರೇಂದ್ರ ಅವರು 5 ತಿಂಗಳ ಒಂದು ನಾಯಿ ಮರಿನ ಸಾಕಿರ್ತಾರೆ. ಆ ನಾಯಿ ಹೆಸರು ರಾಖಿ. ಅದು ಅವರ ಮನೆಯ 2ನೇ ಮಹಡಿ ಮೇಲೆ ಮಲಗಿರುತ್ತೆ. ಹೀಗೆ ಮಲಗಿದ್ದ ನಾಯಿ ಸಡನ್ನಾಗಿ ಎದ್ದು ಜೋರಾಗಿ ಬೊಗಳಲು ಶುರು ಮಾಡ್ಕೊಳುತ್ತೆ. ನಂತರ ವಿಚಿತ್ರವಾಗಿ ಕೂಗಕ್ಕೂ ಸಹ ಆರಂಭಿಸ್ಕೊಳ್ಳುತ್ತೆ. ವಿಚಿತ್ರವಾಗಿ ಅಂತಂದರೆ, ಈಗ ನಾವು ನಾರ್ಮಲ್ ಆಗಿ ನಮ್ಮ ಮನೆ ಅಕ್ಕಪಕ್ಕ ಎಲ್ಲಾದರೂ ಈ ನಾಯಿಗಳು ರಾತ್ರಿ ಹೊತ್ತು ಸುಮಾರು ಒಂದು 12 ಗಂಟೆ 1 ಗಂಟೆ ಹಂಗೆ ನಾವು ಕೇಳಿರ್ತೀವಲ್ವ, ನಾಯಿಗಳು ವಿಚಿತ್ರವಾಗಿ ಕೂಗ್ತಾ ಇರುತ್ತೆ, ಅಳ್ತಾ ಇರುತ್ತೆ. ಸೊ ಆ ಥರ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಳುತ್ತೆ. ಆಗ ನರೇಂದ್ರ ತಾನು ಸಾಕಿದ ಪ್ರೀತಿ ನಾಯಿ ಈ ಥರ ಕೂಗ್ತಾರದನ್ನ ಕೇಳಿ ನಿದ್ರೆಯಿಂದ ಎದ್ದು ಬಂದು ನಾಯಿ ಹತ್ರ ನೋಡ್ತಾನೆ. ಆಗ ನರೇಂದ್ರ ಅವ್ರಿಗೆ ಅಲ್ಲೊಂದು ಶಾಕ್ ಕಾದಿರುತ್ತೆ. ಯಾಕೆ ಅಂದರೆ, ನರೇಂದ್ರ ಎಲ್ಲಿ ನಾಯಿನ ಕಟ್ಟಾಕಿರ್ತಾರೋ ಅದ್ರ ಪಕ್ಕದಲ್ಲೇ ಗೋಡೆ ದೊಡ್ಡದಾಗಿ ಬಿರುಕು ಬಿಟ್ಟಿರುತ್ತೆ. ಆ ಬಿರುಕಿನಿಂದ ನೀರು ಒಳಗಡೆ ನುಗ್ಗಿ ಬರ್ತಾ ಇರುತ್ತೆ. ಅದು ನೋಡಿದ ನರೇಂದ್ರ ಅಲ್ಲಿಂದ ನಾಯಿನ ಕರ್ಕೊಂಡು ಸೀದಾ ಕೆಳಗೆ ಓಡ್ ಬರ್ತಾನೆ. ಅಷ್ಟಕ್ಕೆ ಸುಮ್ಮನಾಗದ ನರೇಂದ್ರ ತನ್ನ ಜೀವದ ಮೇಲೆ ಆಸೆನ ಬಿಟ್ಟು ಗ್ರಾಮದ ಇತರ 20 ಕುಟುಂಬಗಳನ್ನು ಎಬ್ಬಿಸಿ, ಬೇಗ ಹೊರಗೆ ಬನ್ನಿ, ಮನೆಗಳು ಬೀಳ್ತಾ ಇವೆ, ಓಡಿ ಎಂದು ಜೋರಾಗಿ ಕೂಗಿದ್ದಾನೆ. ಪ್ರಾಣ ಉಳಿಸ್ಕೊಳ್ಳುವ ಆತರದಲ್ಲಿ ಜನರೆಲ್ಲ ತಮ್ಮ ಸರ್ವಸ್ವವನ್ನು ಅಲ್ಲೇ ಬಿಟ್ಟು ಸುರಕ್ಷಿತ ಸ್ಥಳದತ್ತ ಓಡಿ ಬಂದಿದ್ದಾರೆ. ಅವರೆಲ್ಲರೂ ಸುರಕ್ಷಿತ ಸ್ಥಳ ತಲುಪಿದ ಕೆಲವೇ ಕ್ಷಣಗಳಲ್ಲಿ ಇಡೀ ಸಿಯಾತಿ ಗ್ರಾಮ ಜಲಸಮಾಧಿಯಾಗಿದೆ. ಕಣ್ಣೆದುರಲ್ಲೇ ಮನೆಗಳು ಕುಸಿದು ಬಿದ್ದಿವೆ. ಕೇವಲ 4-5 ಮನೆಗಳು ಬಿಟ್ಟರೆ ಉಳಿದೆಲ್ಲ ಮನೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಮೂಕ ಪ್ರಾಣಿ ಮುನ್ನೆಚ್ಚರಿಕೆಯಿಂದ 20 ಕುಟುಂಬಗಳಲ್ಲಿ 67 ಮಂದಿ ಬದುಕಿದ್ದಾರೆ. ಅವರೆಲ್ಲರೂ ಇವಾಗ ದೇವಸ್ಥಾನದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ತಮ್ಮ ಕಣ್ಮುಂದೆಯೇ ಮನೆ ಮಠ ಸರ್ವಸ್ವವನ್ನು ಕಳೆದುಕೊಂಡು ಆಘಾತಕ್ಕೊಳಗಾಗಿದ್ದಾರೆ. ಸರ್ಕಾರ ಕೂಡ ಅವರಿಗೆ ಸಹಾಯಧನ ನೀಡಿದೆಯಂತೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಇವರಿಗೆ ಸಹಾಯ ಮಾಡ್ತಿದ್ದಾರೆ. ಆ ನಾಯಿಯ ಒಂದು ಮುನ್ನೆಚ್ಚರಿಕೆಯಿಂದ ಅವರೆಲ್ಲರೂ ಇವತ್ತು ಬದುಕುಳಿದಿದ್ದಾರೆ. ಆ ನಾಯಿಗೆ ಇಡೀ ಗ್ರಾಮಸ್ಥರೇ ಕೃತಜ್ಞತರಾಗಿದ್ದಾರೆ. ಒಟ್ಟಿನಲ್ಲಿ ಭಾರೀ ಮಳೆ ಪ್ರವಾಹದಿಂದ ತತ್ತರಿಸುವ ಹಿಮಾಚಲ ಪ್ರದೇಶದಲ್ಲಿ ಒಂದು ಮೂಕ ಪ್ರಾಣಿಯ ಸಮಯೋಚಿತ ಜಾಗರೂಕತೆ ಇಡೀ ಗ್ರಾಮವನ್ನೇ ಉಳಿಸಿದೆ. ನಮ್ಮನ್ನು ಉಳಿಸಿದ್ದು ಆ ನಾಯಿಯೇ, ಅದು ನಮಗೆ ದೇವರು ಎಂದು ಗ್ರಾಮಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ. ಈ ಘಟನೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಅವಿನಾಭಾವ ಸಂಬಂಧಕ್ಕೆ ಮತ್ತೊಂದು ಸಾಕ್ಷಿಯಾಗಿದೆ. ನಮ್ಗಳ ಮಧ್ಯೆ ಕೆಲವು ಈ ಜನಗಳಿದ್ದಾರೆ. ಎಂತ ಜನಗಳಪ್ಪ ಅಂತಂದ್ರೆ, ಈ ಅಕ್ಕಿಯಲ್ಲಿ ಹುಳ ಇದ್ದಂಗೆ. ಅವ್ರು ಏನಪ್ಪ ಮಾಡ್ತಾರೆ ಅಂತಂದ್ರೆ, ಈ ತರ ರೋಡಲ್ಲಿ ಮಲಗಿರೋ ನಾಯಿ ಹತ್ರ ಹೋಗಿ ಕಲ್ತಾ ಹೊಡಿಯೋದು, ಇಲ್ಲ ಅದ್ರ ಮೇಲೆ ಗಾಡಿನೇ ಹತ್ತಿಸ್ಬಿಡೋದು, ವಿಷಯಕ್ಕೆ ಸಾಯಿಸೋದು. ಅವ್ರಿಗೂ ಊಟ ಹಾಕಕ್ ಗತಿ ಇರಲ್ಲ. ಬೇರೆ ಯಾರಾದ್ರೂ ಊಟ ಹಾಕ್ತಿದ್ರೆ ಅವ್ರ ಮೇಲೆ ಜಗಳಕ್ಕೆ ಹೋಗೋದು. ಮೊನ್ನೆ ನಾವು ನ್ಯೂಸ್ ಅಲ್ಲಿ ನೋಡ್ದಂಗೆ ನಾಯಿ ಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಅದು ಸತ್ತು 2 ದಿನ ಆದ್ರೂ ಮನೆಯಲ್ಲೇ ಇಟ್ಕೊಂಡಿರೋದು. ಈ ತರ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮೊನ್ನೆ ನಡೆದಿದ್ದು ಹಿಮಾಚಲ ಪ್ರದೇಶದಲ್ಲಿ ಆ ನಾಯಿ ಏನಾದ್ರೂ ಆ ಬಿರುಕು ಬಿಟ್ಟಿರೋದು ನೋಡಿ ಚೈನ್ ಕಿತ್ಕೊಂಡು ಅದೇ ಜೀವ ಬದುಕಿಸ್ಕೊಳಕ್ಕೆ ಓಡ್ ಹೋಗಿದ್ರೆ ಅವತ್ತು ಇಡೀ ಊರು ಜನನೇ ನೀರಲ್ಲಿ ಕೊಚ್ಕೊಂಡು ಹೋಗಿರೋದು. ಇನ್ ಕೇಸ್ ಆ ನಾಯಿ ಬಗ್ಲಿದ್ ನೋಡಿ ನರೇಂದ್ರ ಅವರು ಬರೀ ನಾಯಿನೋ ಅವ್ರ ಫ್ಯಾಮಿಲಿನೋ ಕರ್ಕೊಂಡು ಹೋಗಿದ್ರೆ ಅವ್ರನ್ನ ಬಿಟ್ಟು ಇಡೀ ಊರಿನ ಜನ ಎಲ್ಲ ನೀರ ಕೊಚ್ಕೊಂಡು ಹೋಗಿರೋದು. ಅವತ್ತು ನಾಯಿ ತನ್ನ ಮಾಲೀಕನ ಮೇಲಿರೋ ನಿಯತ್ತನ್ನ ಬಿಡ್ಲಿಲ್ಲ. ಆದ್ರೆ ನರೇಂದ್ರ ಅವರು ಮನುಷ್ಯತ್ವದಿಂದ ತಾನು ಮಾತ್ರ ಅಲ್ಲಿಂದ ತಪ್ಪಿಸ್ಕೊಳ್ದಲೆ ಅಲ್ಲಿರೋ ಜನಗಳನ್ನೆಲ್ಲರನ್ನು ಎಬ್ರಿಸಿ ಅವ್ರನ್ನು ಸಹ ಅಲ್ಲಿಂದ ಕಾಪಾಡ್ತಾರೆ. ಇದೇ ಅಲ್ವಾ ಮನುಷ್ಯತ್ವ ಅಂತಂದ್ರೆ. ಸೊ ಇಲ್ಲಿಗೆ ಈ ವಿಚಾರನ ಮುಗಿಸ್ತಾ ಇದ್ದೀನಿ. ಮುಂದೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.